ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ. ಬೇರೆ ಪಕ್ಷ ಶಾಸಕರು ಕೂಡ ಬರ್ತಾರೆ ಅಂತ ಹೇಳಿದ್ರು. ಟೂರಿಸಂ ಇನಾಗ್ರೇಷನ್ ಇದು ಬೇಡ ಈಗ ಬೇಡ ಸುಮ್ಮನೆ ಹಿಂಗೆ ಇಟ್ಬಿಟ್ರೆ ಸಾಕು. ಅವೆಲ್ಲ ಬೇಡ. ಡಿವೈಡ್ ಮಾಡಬೇಡ. ಸರ್, ಈಗ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಆಗ್ರಹಗಳು ಕೇಳಿ ಬರ್ತಿದೆ. ಇನ್ನು ಯೋಜನೆ ಶುರುವಾಗಿಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ತಕ್ಷಣ ಕಾಮಗಾರಿನ 6 ತಿಂಗಳೊಳಗಡೆ ಪ್ರಾರಂಭ ಮಾಡ್ತೀವಿ. 3 ವರ್ಷದೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಕೇಂದ್ರ ಸರ್ಕಾರದಿಂದ ಕೊಡಬೇಕು ಪರ್ಮಿಷನ್ ಕೊಡ್ಬೇಕು. ಯಾರ್ಯಾರು ನಾಯಕರುಗಳು ಒಂದಾಗಿದ್ದಾರೆ ಅವರೆಲ್ಲ ಸೇರಿ ಅನುಮತಿ ಕೊಟ್ಟ 6 ತಿಂಗಳೊಳಗಡೆ ಟೆಂಡರ್ ಮುಗಿಸಿ 3 ವರ್ಷದೊಳಗಡೆ 3 ಇಯರ್ಸ್ 10 ವರ್ಷ ಹೇಳ್ತಾ ಇಲ್ಲ. ಮೇಕೆದಾಟು ಯೋಜನೆ 3 ವರ್ಷದಲ್ಲಿ ಆ ಯೋಜನೆಯನ್ನ ಮರ ಗಿರೆಲ್ಲ ಲೆಕ್ಕ ಹಾಕ್ಸ್ಬಿಟ್ಟಿದ್ದೀನಿ. ಮರ ಲೆಕ್ಕ ಹಾಕ್ಸಿದ್ದೀನಿ. ಜಮೀನ ಆಲ್ಟರ್ನೇಟಿವ್ ಫಾರೆಸ್ಟ್ ಜಮೀನು ಬೇರೆ ಕೊಟ್ಬಿಟ್ಟು ರೆವಿನ್ಯೂ ಕೊಡಬೇಕು ಅಂತ ಪಟ್ಟಿ ಮಾಡಿಸಿದ್ದೀನಿ. ಆಫೀಸ್ ರೆಡಿ ಚಾಲೂ ಮಾಡಿಸಿದ್ದೀನಿ. ಅವೆಲ್ಲ ಮಾಡ್ತಾ ಇದೀವಿ. ನಾವು ಸೆಂಟ್ರಲ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಆಗ್ತೀನಿ, ಅಲ್ಲಿ ಪರ್ಮಿಷನ್ ತಗೋಬರ್ತೀನಿ. ಅವೆಲ್ಲ ಮಾಡಿದೀವಿ. ಈಗ ಸದ್ಯಕ್ಕೆ ಯಾವ ಲೆವೆಲ್ ಸ್ಟಕ್ ಆಗಿದೆ ಸರ್? ಅವ್ರನ್ನ ಕೇಳ್ರಪ್ಪ, ನಮ್ಮನ್ನೇ ಎಲ್ಲ ಕೇಳ್ಬಿಟ್ರೆ ನೀವು ನೋಡಿ. ಆಮೇಲೆ ಇವತ್ತು ನೀವು ಕೇಳಬೇಕು ನಿಮ್ಮ ಕಾಂಟ್ರಿಬ್ಯೂಷನ್ ಏನು. ಸಿಂಪಲ್. ಬಿಜೆಪಿ ಸದ್ಯ 3 ತಿಂಗಳಾಯ್ತಲ್ಲಪ್ಪ. ಕಾವೇರಿ ಇದನ್ನು ಕೊಡ್ಬೋದಾಯ್ತಲ್ಲ ಮೇಕೆದಾಟು ಪರ್ಮಿಷನ್ ಜೊತೆ. ಜಿಲ್ಲೆಯ ಜನತೆ ಸರ್ ನಿಮ್ಮ ಮೇಲಿನ ವಿಶ್ವಾಸದಿಂದನೇ ಈಗ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಅವರು ನಾನು ಇರಿಗೇಷನ್ ತಗೊಂಡದ್ದೇ ಮೇಕೆದಾಟುಗೋಸ್ಕರ. ಇರಿಗೇಷನ್ ಜವಾಬ್ದಾರಿ ತೆಗೆದುಕೊಟ್ಟಿದ್ದೆ ಮೇಕೆದಾಟುಗೋಸ್ಕರ. ಏನಾದ್ರು ಮಾಡಿ ಅದನ್ನ ಮಾಡಲೇಬೇಕು. ಮಾಧ್ಯಮದವ್ರು ಅವ್ರ ಮೇಲೆ ಒತ್ತಡ ಹಾಕಿ ನಮ್ಮ ಜಿಲ್ಲೆಯವ್ರಿಗೇನು ಬೆನಿಫಿಟ್ ಇಲ್ಲ. ಕಾವೇರಿ ಬೇಸಿನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.